ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಮೈ ಚಾನಲ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವ ಸ್ನೇಹಿತರೆ? ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ನಿಮಗೋಸ್ಕರ ಮತ್ತೊಂದು ಸರ್ತಿ ನಾನು ಇವತ್ತು ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಅದು ಕೂಡ ನ್ಯಾಚುರಲ್ ರೀತಿ ಮಾಡಿರುವಂಥದ್ದು ಅನ್ಬೋದು. ಸಡನ್ಲಿಯಾಗಿ ಯಾರಾದರೂ ನಮ್ಮ ಮನೆಗೆ ನೆಂಟರು ಬರೋರಿದ್ರೆ, ಫಂಕ್ಷನ್ಗೆ ಹೋಗಬೇಕು, ಇಲ್ಲಾಂದರೆ ಯಾರಾದರೂ ಮನೆಗೆ ಬೀಗರು ಬರೋರಿದ್ರೆ ನಮ್ಮ ತಲೆಯಲ್ಲಿ ವೈಟ್ ಹೇರ್ಸಿದ್ರೆ ಅದು ಚೆನ್ನಾಗೂ ಕಾಣಿಸೋದಿಲ್ಲ, ನೋಡೋದಕ್ಕೂ ಕೂಡ ನಮಗೂ ಕೂಡ ಅಸಹ್ಯ ಅನಿಸುತ್ತೆ. ಯಾರಾದರೂ ಕೂಡ ಅವರು ಹೇಳೋಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ರೀತಿ ಕೂಡ ನಿಮ್ಮ ಮನೆಯಲ್ಲಿ ಹೇರ್ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡಿ. ಸಡನ್ಲಿ ಯಾರಾದರೂ ಬರೋರಿದ್ದರೆ ನೀವು ಖಂಡಿತವಾಗಿ ತಲೆ ಬಾಚಿದ್ರೂ ಕೂಡ ಏನು ಪರವಾಗಿಲ್ಲ, ಮೇಲಿಂದ ಚೆನ್ನಾಗಿ ಹಚ್ಕೋಬೋದು, ಯಾರಿಗೂ ಕೂಡ ಕಾಣಿಸೋದಿಲ್ಲ, ತುಂಬಾ ನ್ಯಾಚುರಲ್ ರೀತಿ ಕಾಣಿಸುತ್ತೆ. ಹಾಗಿದ್ರೆ ₹1 ಕೂಡ ಖರ್ಚಿಲ್ದೇ ಮಾಡುವಂಥ ಈ ಹೇರ್ ಪ್ಯಾಕ್ ಅನ್ಬೋದು. ತುಂಬಾ ಸಿಂಪಲಾಗಿ ಮಾಡ್ತಾ ಇರೋದು, ಅದು ಕೂಡ ಖಂಡಿತವಾಗಿ ₹1 ಕೂಡ ಖರ್ಚಿಲ್ದೇ ಮಾಡಿರೋದು. ಇವಾಗ ನೋಡಿ, ನಾನು ತಲೆಗೂ ಕೂಡ ಹಚ್ಕೊಂಡಿದ್ದೀನಿ ಮತ್ತು ಕೈಯಿಂದ ಕೂಡ ಒರೆಸ್ಕೊಂಡ್ರೂ ಸ್ವಲ್ಪ ಕೂಡ ಹೋಗ್ತಾ ಇಲ್ಲ. ಹಾಗಿದ್ರೆ ನಾನು ಮಾಡುವಂಥ ಹೇರ್ ಪ್ಯಾಕು ಖಂಡಿತವಾಗಿ ನೀವು ನೋಡಲೇಬೇಕು. ಮಾಡಿ ಇಟ್ಕೊಂಡು ಬಿಟ್ಟರೆ ನಿಮ್ಗೆ ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡ್ಕೊಬೋದು. ಒಂದು ಸೇಮ್ ಕಾಡಿಗೆ ಥರ ಕಾಣಿಸ್ತಾ ಇರೋದು ನಿಮಗೂ ಕೂಡ ಕಾಣಿಸ್ತಾ ಇರೋದು ಅಂತ ಅಂದ್ಕೊಳ್ತೀನಿ. ಸೇಮ್ ಕಾಡಿಗೆ ಯಾವ ರೀತಿ ಇರುತ್ತಲ್ವ ಅದೇ ಥರವಾಗಿ ಮಾಡಿರುವಂಥದ್ದು. ಹಾಗಿದ್ದರೆ ತಡ ಮಾಡದೆ ವೀಕ್ಷಕರೇ, ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಬಳಸೋರಿದ್ದರೆ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮಾಡಿ ನೋಡಿ, ಹಚ್ಕೊಂಡು ನೋಡಿ, ಆವಾಗ ಕಮೆಂಟ್ಸ್ ಮಾಡಿ. ಹಾಗಿದ್ರೆ ಮಾಡುವಂಥ ಪದ್ಧತಿ ತೋರಿಸ್ತೀನಿ ಬನ್ನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಮಾಡೋದಕ್ಕೆ ನಾನು ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡ್ಮೇಲೆ ನಾನೀಗ ಫಸ್ಟಿಗೆ ಏನು ಮಾಡ್ತಾಯಿದ್ದೆ ಅಂದರೆ ತೆಂಗಿನ ಜುಟ್ಟು ತೊಗೊಂಡಿದ್ದೀನಿ ನೋಡಿ. ಎಲ್ಲರ ಮನೇಲಿ ಸಿಗುವಂಥದ್ದು ಏನಂದರೆ ತೆಂಗಿನಕಾಯಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ತೆಂಗಿನಕಾಯಿ ಇದ್ದಾಗ ತೆಂಗಿನಕಾಯಿ ಬಳಸ್ಕೊಂಡ್ಮೇಲೆ ಈ ರೀತಿ ತೆಂಗಿನಕಾಯಿ ಮುಂದಗಡೆ ಭಾಗ ಇರುವಂಥ ಜುಟ್ಟು ಇರುತ್ತಲ್ವ, ಆ ಜುಟ್ಟು ನಾನು ತೆಗೆದು ತೊಗೊಂಡಿರೋದು. ಈ ರೀತಿ ತೆಗೆದು ತೊಗೊಂಡು ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡು ಸುಡ್ತಾ ಇರಬೇಕು. ತಿರುವಿ ಸುಡ್ತಾ ಇರಿ. ಇಲ್ಲಾಂದರೆ ಒಲೆ ಇದ್ದರೆ ಒಲೆಯಲ್ಲಿಯೂ ಕೂಡ ಸುಟ್ಕೋಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಸ್ಟವ್ ಮೇಲೆ ಸುಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಏನಾದರೂ ಹಿಡಿಯೋದಕ್ಕೆ ತೊಗೋಬೇಕು ಚಿಮಟ, ಯಾಕಂದರೆ ಕೈ ಸುಡುತ್ತೆ, ಕೈ ತಿರುಗೋಕ್ಕೆ ಬರಬೇಕಲ್ವ. ಹಾಗಾಗಿ ಈ ರೀತಿ ಚೆನ್ನಾಗಿ ಸುಡ್ತಾ ಹೋಗಿ 1-2 ಸೆಕೆಂಡ್ಸ್ ಸುಟ್ಟರೆ ಸಾಕಾಗುತ್ತೆ, ಯಾಕಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದು ಜುಟ್ಟಲ್ವ, ಒಣಗಿದ್ದರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಕಾಣಿಸ್ತಾ ಇರ್ಬೋದು ನಾನು ಚೆನ್ನಾಗಿ ಉರಿತಾ ಇರೋದು. ಈ ಥರ 1-2 ನಿಮಿಷ ಚೆನ್ನಾಗಿ ಉರಿಯೋ ತನಕ ಕಪ್ಪಗಾಗೋವರೆಗೂ ಬಿಡಬೇಕಾಗತ್ತೆ. ತುಂಬಾ ನ್ಯಾಚುರಲಾಗಿ ಮಾಡಿರುವಂಥದ್ದು ಅನ್ಬೋದು ವೀಕ್ಷಕರೇ. ₹1 ಕೂಡ ಖರ್ಚಿಲ್ಲ ನೋಡಿ. ಕಸಕ್ಕೆ ಹಾಕುವಂಥದ್ದೇ ನಾವು ಮಾಡಿರುವಂಥದ್ದು. ಆ ರೀತಿ ಕೂಡ ನೀವು ಬಳಸ್ತಾ ಬರ್ಬೋದು. ಈ ರೀತಿ ಕೂಡ ತುಂಬಾ ಒಳ್ಳೆಯದು. ಇವಾಗ ನೋಡಿ ಚೆನ್ನಾಗಿ ಸುಡ್ತಾ ಇರೋದು. ಸ್ವಲ್ಪ ಈ ರೀತಿ ಕಪ್ಪಗಾಗಿರೋ ಭಾಗ ಏನಾಗುತ್ತೆ ಅಂದರೆ ಕೈಯಿಂದ ಕತ್ತರಿಯಲ್ಲಿ ಬರ್ತಾ ಇರೋದಲ್ವ, ಅದು ಈ ರೀತಿ ತೆಗೆದು ಒಂದು ಬೌಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ವೇಸ್ಟ್ ಮಾಡಬೇಡಿ, ಯಾಕಂದರೆ ಅದರಿಂದನೇ ತುಂಬಾ ಉಪಯುಕ್ತವಾಗೋದು. ಹಾಗಿದ್ರೆ ನೋಡಿ, ಈ ರೀತಿ ಕಪ್ಪಗಾಗಿರುವಂಥ ಚೆನ್ನಾಗಿ ಸುಟ್ಕೊಂಡಿರೋದು ನಾನು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಸುಡಬೇಕು. ಸ್ವಲ್ಪ ಸುಟ್ಕೊಂಡ ತಕ್ಷಣ ಬಿಡಬೇಡಿ, ಪೂರ್ತಿ ಸುಡೋವರೆಗೂ ಬಿಡಬೇಕು. ಆಮೇಲೆ ಕಪ್ಪಗಾಗಿದ ಮೇಲೆ ಸುಡುತ್ತಲ್ವ, ಅವೆಲ್ಲ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡ್ಬಿಡಿ. ಇವಾಗ ಸ್ವಲ್ಪ ಬಿಸಿ ಇರೋದು, ಕೈ ಹಚ್ಚೋದಕ್ಕೆ ಮಾತ್ರ ಹೋಗಬೇಡಿ. ಬಿಸಿದ್ದೆ ಒಂದು ಸ್ಪೂನ್ ತೊಗೊಂಡು ಕೈ ಈ ರೀತಿ ಚೆನ್ನಾಗಿ ಚೂರಾಗಿ ಮಾಡ್ಕೋಬೇಕು. ಕೆಳಗಡೆ ಕೂಡ ವೇಸ್ಟಾಗಿ ಚೆಲ್ಲೋದಕ್ಕೆ ಹೋಗಬೇಡಿ. ಅದು ಇದ್ರೂ ಕೂಡ ಈ ರೀತಿ ಬೌಲಲ್ಲಿ ಹಾಕೋಬೇಕು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 5 ನಿಮಿಷಗಳ ಕಾಲ ಬಿಡ್ತೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕೆಳಗಡೆ ಪೇಪರು ಮೇಲೆ ಈ ರೀತಿ ಸಣ್ಣ ಜರಡಿ ತೊಗೊಂಡಿದ್ದೀನಿ. ನಾವು ಟಿ ವಿ ಸೋಸ್ತೀವಲ್ಲ, ಟಿ ವಿ ಸೋಸಿದಂಥ ಜರಡಿ ತೊಗೊಂಡು ಚೆನ್ನಾಗಿ ಜರಡಿ ಹಿಡಿಬೇಕು. ನಾವು ಎಷ್ಟು ಚೆನ್ನಾಗಿ ಜರಡಿ ಹಿಡಿತೀವಲ್ಲ ಅಷ್ಟು ಚೆನ್ನಾಗಿ ಕೆಳಗಡೆ ಪೌಡ್ರ್ ರೆಡಿ ಆಗ್ತಾ ಇರೋದು. ಇನ್ನೂ ಕೂಡ ಪೌಡ್ರ್ ರೆಡಿ ಆಗಿಲ್ಲ ವೀಕ್ಷಕರೇ, ತೋರಿಸ್ತೀನಿ ಸ್ವಲ್ಪ ತಾಳಿ. ಇವಾಗ ಪೌಡ್ರ್ ಕೂಡ ಚೂರಾಗಿ ಬಂದಿರೋದು. ಇವಾಗ ಕೈಯಿಂದ ಚೆನ್ನಾಗಿ ಚೂರಾಗಿ ಪೌಡ್ರ್ ಇರೋದೆಲ್ಲ ಪೂರ್ತಿ ಮ್ಯಾಶ್ ಮಾಡ್ಕೋಬೇಕು ಕೈಯಿಂದನೇ. ಈಗ ನೋಡಿ, ಒಂಥರ ಪೌಡ್ರ್ ಚೆನ್ನಾಗಿ ಕೈ ಒಂದು ಬೆರಳಿಂದ ಚೆನ್ನಾಗಿ ಈ ರೀತಿ ಮಾಡ್ತಾ ಹೋದರೆ ಪೂರ್ತಿ ಪೌಡ್ರ್ ಮಿಕ್ಸಿಯಲ್ಲಿ ರುಬ್ಬಿದಾಗ ಯಾವ ರೀತಿ ಇರುತ್ತಲ್ವ ಆ ಥರ ಬರುತ್ತೆ ಪೌಡ್ರು. ಇವಾಗ ಇನ್ನೊಂದು ಸರ್ತಿ ಜರಡಿ ಹಿಡಿತೀನಿ ವೀಕ್ಷಕರೇ, ಯಾಕಂದರೆ ಇನ್ನೂ ಸ್ವಲ್ಪ ಜರಡಿ ಹಿಡಿದಿದ್ರೆ ಸ್ವಲ್ಪ ಸಣ್ಣ ಪೌಡ್ರ್ ಚೆನ್ನಾಗಿ ಸಿಗುತ್ತೆ ನೋಡಿ. ಕೈ ಕೂಡ ಎಷ್ಟು ಕಪ್ಪಗಾಗಿರೋದು. ನಾನು ಇವಾಗ ಇನ್ನೊಂದು ಸರ್ತಿ ಜರಡಿ ತೊಗೊಂಡು ಹಿಡಿದಿದ್ದೀನಿ. ಉಳಿದಿರೋದು ಭಾಗ ನಾವು ವೇಸ್ಟಾಗಿ ಚೆಲ್ಲಬೇಕು. ಆಮೇಲೆ ಇದಕ್ಕೆ ನಾನು ಏನು ಸೇರಿಸ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೇಕು. ಒಂದು 3 ಹನಿ ಇಲ್ಲದ್ರೆ 4 ಹನಿ ಚೆನ್ನಾಗಿ ಸೇರಿಸ್ಕೊಂಡು ನೀವು ಕೈಯಿಂದ ಕಲಿಸ್ತಾ ಇರಬೇಕು. ಕೈಯಿಂದ ಎಷ್ಟು ಚೆನ್ನಾಗಿ ಜೋರಾಗಿ ಕಲಿಸ್ತೀವಿ ಅಲ್ವ ಅಷ್ಟು ಚೆನ್ನಾಗಿ ಕಪ್ಪು ಆಗ್ತಾ ಬರುತ್ತೆ. ಮತ್ತು ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದರೆ ನೋಡಿಕೊಂಡು ಕಲಿಸ್ತಾ ಹೋಗಿ. ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು, ಯಾಕಂದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಹೀರ್ತಾ ಇರುತ್ತೆ ಅದು. ಇನ್ನೊಂದು ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಹೊತ್ತು ಹೀರ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಕಲರ್ ಬಿಡುತ್ತೆ ಅದು.
ಒಂಥರ ಕೊಬ್ಬರಿ ಎಣ್ಣೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವಾಗ ಚೆನ್ನಾಗಿರೋದು ಹೇರ್ ಪ್ಯಾಕು ಈ ರೀತಿ ನ್ಯಾಚುರಲಾಗಿ ಮಾಡಿರೋಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಸ್ನೇಹಿತರೆ. ತುಂಬಾ ಒಳ್ಳೆಯದು, ಮಕ್ಕಳಿಂದ ದೊಡ್ಡವ್ರಿಗೂ ವಯಸ್ಸಾದವ್ರಿಗೂ ಎಲ್ರಿಗೂ ಕೂಡ ಒಳ್ಳೆಯದು. ತೆಂಗಿನಕಾಯಿ ಚಿಪ್ಪು ಕೂಡ ಅಷ್ಟೇ ಒಳ್ಳೆಯದು. ತೆಂಗಿನಕಾಯಿ ಎಣ್ಣೆ ಕೂಡ ತುಂಬಾ ಬಳಸ್ತಿದ್ರೆ ನಮ್ಮ ತಲೆ ಕೂದಲು ಕೂಡ ಎಷ್ಟು ಗ್ರೋತ್ ಆಗುತ್ತಲ್ವ, ಹಾಗಿದ್ರೆ ಇದು ಕೂಡ ತುಂಬಾ ಒಳ್ಳೇದು ಅನ್ಬೋದು. ಇವಾಗ ನಿಮ್ಮ ಮನೆಯಲ್ಲಿ ಏನಾದರೂ ವೇಸ್ಟಾಗಿ ಬಿಸಾಕುವಂಥ ಡಬ್ಬಿಗಳಂದರೆ ಏನಂದರೆ ನಮ್ಮಲ್ಲಿ ಜಾಸ್ತಿ ವಿಕ್ಸ್ ಡಬ್ಬಿ ಮತ್ತು ಈ ರೀತಿ ಯಾವುದಾದ್ರೂ ಒಂಥರ ಇದಿರುತ್ತಲ್ವ, ಅವುಗಳ ಡಬ್ಬಿ ಬಿಸಾಕೋಕ್ಕಿಂತ ಮುಂಚೆ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಆವಾಗ ನಮಗೆ ಯೂಸ್ ಆಗುತ್ತೆ. ಈ ರೀತಿ ನಾನು ವಿಕ್ಸ್ ಡಬ್ಬಿ ಯಾವಾಗಲೂ ಕೂಡ ಬಿಸಾಕೋಕ್ಕೆ ಮಾತ್ರ ಹೋಗೋದಿಲ್ಲ. ಈ ರೀತಿ ವೇಸ್ಟಾಗಿ ಯಾವತ್ತೂ ಏನೂ ಕೂಡ ಬಿಸಾಕೋಲ್ಲ, ನಾನು ಹೀಗೆ ಸ್ಟೋರ್ ಮಾಡಿ ಇಡ್ತಾ ಇರ್ತೀನಿ, ಯೂಸ್ ಆಗುತ್ತೆ ಅಂತ. ಇವಾಗ ಈ ವಿಕ್ಸ್ ಡಬ್ಬಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡು ಇವಾಗ ಹೇರ್ ಪ್ಯಾಕ್ ಎಲ್ಲ ಅದರಲ್ಲಿ ತೆಗಿತಾ ಇದ್ದೀನಿ. ಈ ರೀತಿ ಎಲ್ಲ ಕೂಡ ಹೇರ್ ಪ್ಯಾಕ್ ತೆಗೆದು ಇಟ್ಕೊಂಡು ಬಂದ್ರೆ ಸೇಮ್ ಕಾಡಿಗೆ ರೀತಿ ಕಾಣಿಸ್ತಾ ಇರೋದು ನೋಡ್ತಾ ಇರ್ಬೋದು. ಈ ರೀತಿ ಮಾಡಿರೋಂಥ ಹೇರ್ ಪ್ಯಾಕು 1 ಅವರಷ್ಟು ಬಿಡಬೇಕು. 1 ಅವರಷ್ಟು ಬಿಟ್ಕೊಂಡು ನೀವು ಬೇಕಾದಾಗ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು. ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಿಕೊಂಡ್ರೂ ಕೂಡ ನಮಗೇನು ಎಫೆಕ್ಟ್ ಆಗೋದಿಲ್ಲ ವೀಕ್ಷಕರೇ. ಚೆನ್ನಾಗಿ ನ್ಯಾಚುರಲಾಗಿ ಮಾಡಿರೋಂಥ ನೋಡಿ ಈ ಹೇರ್ ಪ್ಯಾಕ್ ಅನ್ಬೋದು. ನೋಡಿ ಎಷ್ಟು ಕಪ್ಪಗಾಗಿರೋದಂತ ಕಾಣಿಸ್ತಾ ಇರ್ಬೋದು. ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಯಾವಾಗಾದರೂ ಸಡನ್ಲಿ ನಮ್ಮ ಮನೆಗೆ ನೆಂಟರು ಬೀಗರು ಎಲ್ಲಿಗಾದರೂ ಹೋಗಬೇಕು ಅಂದಾಗ ನಾನು ಈ ರೀತಿ ಮಾಡಿರೋಂಥ ಹೇರ್ ಪ್ಯಾಕ್ ರೆಡಿಯಾಗಿರುತ್ತಲ್ವ, ಸಡನ್ಲಿ ನಾನು ತಲೆ ವಾಶ್ ಮಾಡೋದಕ್ಕೂ ಕೂಡ ನಮಗೆ ಟೈಮ್ ಬೇಕಾಗೋದಿಲ್ಲ. ಆ ರೀತಿ ಇದ್ದಾಗ ನಾವು ಈ ರೀತಿ ಸಡನ್ಲಿ ಹಚ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು. ನೋಡಿ ನಾನು ಇವಾಗ ತಲೆಗೂ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಚ್ಕೋಬೋದು. ತಲೆಗೂ ಹಚ್ಕೊಂಡ್ರೆ ನಮಗೆ ಕೈಗೂ ಕೂಡ ಅಂಟೋದಿಲ್ಲ ಮತ್ತು ನಮ್ಮ ಬಟ್ಟೆಗೂ ಕೂಡ ಅಂಟೋದಿಲ್ಲ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಕೊಬ್ಬರಿ ಎಣ್ಣೆ ನಮಗೆ ಕೈಗೆ ಅಂಟುತ್ತಾ ವೀಕ್ಷಕರೇ. ಕೊಬ್ಬರಿ ಎಣ್ಣೆ ನಾವು ಎಷ್ಟು ಜಾಸ್ತಿ ಹಚ್ಕೊಳ್ತೀವಿ ಅಷ್ಟು ನೋಡ್ತಾ ಇರ್ಬೋದು. ನೀವು ಜಾಸ್ತಿ ತಲೆಗೆ ಹಚ್ಕೊಂಡ್ರೆ ತಲೆ ಎಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹೇರ್ಕೊಳುತ್ತಲ್ವ, ಹಾಗೆ ಇದು ಕೂಡ ಚೆನ್ನಾಗಿ ನಮ್ಮ ತಲೆ ಎಲ್ಲ ಚೆನ್ನಾಗಿ ಪ್ಯಾಕ್ ಕೂತ್ಕೊಳ್ಳುತ್ತೆ ಮತ್ತು ಅದು ನಮ್ಮ ತಲೆಯಿಂದ ಕೈಗೂ ಕೂಡ ಅಂಟೋದಿಲ್ಲ, ಬಟ್ಟೆಗೂ ಕೂಡ ಅಂಟೋದಿಲ್ಲ. ಇವಾಗ ನಂಗೆ ತಲೆಗೂ ಕೂಡ ಹಚ್ತಾ ಇರೋದು ಕಾಣಿಸ್ತಾ ಇರ್ಬೋದು. ಈ ರೀತಿ ನಿಮ್ಗೆ ಎಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲ ಹಚ್ಕೊಂಡ್ಬಿಡಿ ಚೆನ್ನಾಗಿ. ಮತ್ತು ನೀವು ಎಷ್ಟು ದಿನವರೆಗೂ ಕೂಡ ತಲೆ ಸ್ನಾನ ಮಾಡಿದ್ರೂ ಕೂಡ ಚೆನ್ನಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.